ದಿನಾಂಕ 3/5/2026 ಸಂಜೆ 8:30 ಸಮಯದಲ್ಲಿ ಸುಲ್ತಾನ ಬಾನು ಅನ್ನೋರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದರಲ್ಲಿ ಅವರ ಮಗ ಮೊಹಮ್ಮದ್ ಶೋಯಬ್ ಅನ್ನೋರನ್ನ ಈ ಹಿಂದೆ ಅವರ ಮಗನ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿರುತ್ತೆ 2025ನೇ ಇಸ್ವಿಯಲ್ಲಿ ಉದಯಗಿರಿಯಲ್ಲಿ. ಆ ಒಂದು ಯಾರು ಡೆತ್ ಆಗಿರ್ತಾರೆ ಅವರ ಅಣ್ಣ ತಮ್ಮದಿರು ನನ್ನ ಮಗನ ಮರ್ಡರ್ ಮಾಡಿರ್ತಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಖಾಲಿಕ್ ಅಹಮದ್, ಸೈಯದ್ ಶೋಯಬ್, ಮೊಹಮ್ಮದ್ ಸೈಫ್, ಮೊಹಮ್ಮದ್ ಮಸೂದ್ ಅಹಮದ್, ರಿಹಾನ್ ಅಹಮದ್ ಖಾನ್ ಈ ಒಂದು ಅಕ್ಯೂಸ್ನ ದಸ್ತಗಿರಿ ಮಾಡಿ ಅವರನ್ನು ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ. ಈಗ ಯಾರು ಡಿಸೀಸ್ಡ್ ಇದ್ದಾರೆ ಮೊಹಮ್ಮದ್ ಶೋಯಬ್ ಅವರು ಈ ಹಿಂದೆ 2025ನೇ ಇಸ್ವಿ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಒಂದು ಸೋಫಿಯನ್ ಅನ್ನೋರನ್ನ ಮರ್ಡರ್ ಮಾಡಿರ್ತಾರೆ. ಅದು ಅವರ ಬ್ರದರ್ಸ್ ಅಂದರೆ ಅವರ ಓನ್ ಬ್ರದರ್ ಸೈಯದ್ ಶೋಯಬ್ ಅನ್ನೋರು ಅವರ ಸ್ನೇಹಿತರೊಂದಿಗೆ ಬಂದು 2ನೇ ತಾರೀಕು ಅವರು ಪ್ಲ್ಯಾನ್ ಮಾಡ್ತಾರೆ ಮರ್ಡರ್ ಮಾಡಲಿಕ್ಕೆ. ಅವ್ರ ಮನೆ ಹತ್ರನೇ ಕಾಯ್ದು ಕೂತಿರ್ತಾರೆ. ಆದರೆ ಅವತ್ತು ಅವ್ರ ಮನೆಯಿಂದ ಹೊರಗಡೆ ಬರಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾರಕಾಸ್ತ್ರಗಳಿದೆ ಅದು ಸುಮಾರು 1 ತಿಂಗಳಿಂದನೇ ಅವರು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ 2ನೇ ತಾರೀಕು ಸಕ್ಸಸ್ ಆಗದಿಲ್ದಿರೋ ಕಾರಣ 3ನೇ ತಾರೀಕು ಒಂದು ಹೊಸಾದ ಸಿಮ್ ತೊಗೊಂಡು ಕನ್ನಡದಲ್ಲಿ ಮಾತಾಡಿದ್ರೆ ಇವರು ಬರ್ತಾರೆ ಅಂತೇಳಿ ಈಸಿಯಾಗಿ ಔಟ್ಸ್ಕರ್ಟ್ಸ್ ಕರೆದು ಒಂದು ಟ್ರ್ಯಾಪ್ ಥರ ಮಾಡಿ ಅವ್ರನ್ನ ಮರ್ಡರ್ ಮಾಡ್ಬೋದು ಅಂತ ಸಂಚು ರೂಪಿಸಿ ಅವ್ರನ್ನ ಒಂದು ಕಾರ್ ಡೀಲರ್ ಇರ್ತಾರೆ ಮೊಹಮ್ಮದ್ ಶೋಯಬ್ ಅವರು. ಅವ್ರು ಕಾರ್ ಡೀಲಿಂಗ್ ಮಾಡೋ ಸಲುವಾಗಿ ಔಟ್ಸ್ಕರ್ಟ್ಸ್ ಅಂದರೆ ಗಂಜಾಮ್ ರಸ್ತೆ ನಿಮಿಷಾಂಬ ಟೆಂಪಲ್ ಹಿಂಭಾಗ ಸುಮಾರು 500-600 ಮೀಟರ್ ದೂರದಲ್ಲಿ ಅವ್ರನ್ನ ಕರೆಸಿ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೈದಿರ್ತಾರೆ ಅಂತ ತಿಳಿದು ಬಂದಿರುತ್ತೆ.